ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಮತ್ತೆ ಅದು ಯಾವಾಗ ಕೊಡ್ತೀರಾ? ಯಾವುದು? ಅದೇ ಸಮಯ ಯಾವಾಗ ಕೊಡ್ತೀರಾ? ಇವಾಗ ಸ್ಕೂಲ್ಗೆ ಮತ್ತು ಮಕ್ಕಳಿಗೆ ಸಮಯ ಕೊಡೋ ಸಮಯ. ಆದ್ರಿಂದ ನಿಮಗೆ ಸ್ಕೂಲ್ ಮುಗಿದ್ಮೇಲೆ ಸಮಯ ಕೊಡ್ಲಾ? ನಡೆಯುತ್ತಾ? ವಾಕೆ ನಿಜವಾದ ಪೈಲ್ವಾನ್ ಅಂದ್ರೆ ಯಾರು? ನಿಜವಾದ ಪೈಲ್ವಾನ್ ಅಂದ್ರೆ ಯಾರು? ನಿಜವಾದ ಪೈಲ್ವಾನ್. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ? ನಾ ಒಳಗೆ ಬರ್ತೀನಿ ಬಿಡಿ. ಯಾಕ್ಲಾ ಬಿಡ್ಬೇಕು? ಇವರೆಲ್ಲ ಹೇಳ್ತಾವ್ರಲ್ಲ, ಅದನ್ನ ಕೇಳಿಸ್ಕೊಂಡ್ಯಾ? ಅದ್ರಾಗ ಒಂದ್ರಲ್ಲಾದ್ರೂ ನೀ ಪಾಸ್ ಆತಿ ಅನ್ಲ? ಲೇ ರಾಮ, ನೀನು ನಿಜವಾದ ಪೈಲ್ವಾನ್ ಅಲ್ಲಕ್ಕಲ್ಲ. ನೀನು ಟೈಮ್ ಸಿಕ್ದಾಗ ಬರೋ ಸೀಸನ್ ಪೈಲ್ವಾನ್ ಆಗೋಗ್ಬಿಟ್ಟಿದ್ಯಾ. ನಡೀಲ? ಹಂಗೇನಿಲ್ಲ ಗುರುಗಳೇ, ಹೊಸ ಕೆಲ್ಸಗಳಿದ್ವು ಅದಕ್ಕೆ. ಹೌದೌದು, ನೀನೊಬ್ಬನು ಮಾತ್ರ ಕೆಲಸ ಕ್ಯಾಮೆ ಎಲ್ಲ ಐತೆ. ನಾವು ಕೆಲ್ಸಕ್ಕೆ ಬಾರ್ದವ್ರು ಅಲ್ವೇನ್ಲ? ಲೇ ರಾಮ, ಇಲ್ಲೋಳ್ಳ ನಮ್ಮ ಬಾಬುನ ಮನೆ ಮಠ ಹೆಂಡ್ರು ಮಕ್ಕಳು ಸಂಸಾರ ಎಲ್ಲ ನಿಭಾಯಿಸ್ಕೊಂಡು ಪ್ರತಿನಿತ್ಯ ಗಲ್ಡಿ ಮನೆ ಬರ್ತಾನೆ. ಇನ್ಮೇಲೆ ಇವನೇ ಕಲ ನಿಜವಾದ ಪೈಲ್ವಾನ. ಆದ್ರೆ ನಾನು ಬ್ರಹ್ಮಚಾರಿ ಅಲ್ವಾ ಗುರುಗಳೇ? ಬ್ರಹ್ಮಚಾರಿನ? ಓಲಾ ಹೆಣ್ಣೈಕಲ್ ತಾವು ನಿಂತ್ಕೊಂಡು ಮಾತಾಡ್ದನ ನಾನೇ ಸಾವಿರ ಕಿತ ನೋಡಿವ್ನಿ. ಬ್ರಹ್ಮಚಾರಿ ಅಂತ ಬ್ರಹ್ಮಚಾರಿ. ಬರೇ ಮಾತಾಡಿದ್ರೆ ಏನು ಹಾಕಿಲ್ಲ. ಏಯ್, ನನಗೆ ಪಾಠ ಹೇಳ್ಕೊಡಕ್ ಬಂದ್ಯಾ? ಈ ನಿನ್ನ ಶಿಕ್ಷಣ ಇಲ್ಲ, ಆಚೆ ಕಡೆ ಮಡಿಕೋ. ಏನೇನೋ ಕಲ್ತ್ಕೊಂಡು ಬಂದಿ, ಇವ್ರ ತಲೆ ಎಲ್ಲ ಕೆಡಿಸ್ಬೇಡ. ಸಣ್ಣ ಮೆದ್ಲು ಮಣ್ಣು ಮೆದ್ಲು ಅಂತ. ಅದು ದಿಟ ಗುರುಗಳೇ, ಸಣ್ಣ ಮೆದ್ಲು ಇಲ್ಲಿರ್ತೈತೆ. ಏಯ್, ಸಾಕು ನಿಲ್ಲಿಸ್ಲಾ. ಇನ್ಮೇಲೆ ನಮ್ಮ ಬಾಬುನೇ ನಿಜವಾದ ಪೈಲ್ವಾನ. ಲೇ ಬಾಬು, ಸುರೋಚ್ಕಲ್ಲ ನೀನು. ಸರಿ, ಬಾಬುನೇ ನಿಜವಾದ ಪೈಲ್ವಾನ ಆಗಿರ್ಲಿ, ನಾನು ಒಳಗೆ ಮಾತ್ರ ಬಿಡಿ. ಆಮ್ಯಾಕೆ ನಾನು ನಿಜವಾದ ಪೈಲ್ವಾನ ಆಗಿ ತೋರಿಸ್ತೀನಿ. ಸರಿ ನೋಡ್ಲಾರಮ್ಮ, ಯಾವುದೇ ಕಾರಣಕ್ಕೂ ಗಲ್ಡಿ ತಪ್ಪಿಸ್ಕೋಬಾರ್ದು. ಏನೇನೋ ಕಲ್ತ್ಕೊಂಡು ಬಂದು ಪೈಲ್ವಾನ್ರ ತಲೆ ತಿನ್ನಬಾರ್ದು. ಈಗ ಬರೀ ಅಭ್ಯಾಸ ಮಾಡು, ಸಾಯಂಕಾಲಕ್ಕೆ ತಾಲಿ ಮಾಡುವಂತೆ. ನೋಡುಮ ನಿನ್ ತಾಕತ್ ಏಟೈತೆ, ರಾತ್ರಿ ಗಂಟ ನಿನ್ನ ಮೈ ತಡ್ಕತದ ಅಂತ. ಬಾವಳಿಕೆ. ನಿಮಗೆ ಸ್ಕೂಲ್ ಮುಗಿದ್ಮೇಲೆ ಸಮಯ ಕೊಡ್ಲಾ? ನಡೆಯುತ್ತಾ? ಸಾಯಂಕಾಲನಾ? ಒಳಕ್ಕೆ ಹೋದ್ರೆ ಸಾಯಂಕಾಲ ಹೆಂಗಪ್ಪ ಮೇಡಮ್ನ ಭೇಟಿಯಾಗೋದು? ಏನು ಹಾಗೆ ನೋಡ್ತಿದ್ರೆ ನನ್ನ ಒಡವೆಗಳನ್ನ? ದೃಷ್ಟಿ ತಾಗುತ್ತೆ, ಹಾಗೆ ನೋಡಬೇಡಿ. ನಾನು ಯಾಕೆ ದೃಷ್ಟಿ ಹಾಕ್ಲಿ? ಊರವ್ರ ದೃಷ್ಟಿ ಎಲ್ಲ ನನ್ನ ಮೇಲೆ ಬಿದ್ದಿರುವಾಗ. ಹೌದೌದು ರಾಜ್ಕುಮಾರ, ಊರು ತುಂಬ ಸಾಲ ಮಾಡಿದಿರಲ್ಲ, ಎಲ್ರ ಕಣ್ಣು ನಿಮ್ಮ ಮೇಲೆ ಬಿದ್ದಿರತ್ತೆ. ನಾನೇನು ಊರು ತುಂಬ ಸಾಲ ಮಾಡಲಿಲ್ಲ. ಆ 4 ಲಕ್ಷ ಅದನ್ನ ಕೊಟ್ಟರೆ ಸಾಕು. ನಂದಿ,
ನಾನು ನಿನ್ನ ಹತ್ರ ಇಷ್ಟೊಂದು ಕೇಳ್ಕೊಬೇಕು ನಂದಿ. ನನಗೋಸ್ಕರ ಅಷ್ಟು ಹೆಲ್ಪ್ ಮಾಡ್ಲಿಕ್ಕಾಗಲ್ವಾ? ನನ್ನಿಂದ ನಿಮಗೊಂದು ಬಿಡುಗಾಸು ಸಿಗಲ್ಲ. ನಂದಿ, ಕಾಸು ಕೊಡಲಿಲ್ಲ ಅಂದರೆ ಚಿನ್ನಪ್ಪ ಮನೆ ಹತ್ರ ಬಂದುಬಿಡ್ತಾನೆ. ಬರಲಿ, ನಂದೇನು ಹೋಯ್ತು? ಉಪ್ಪು ತಿನ್ನೋಕ್ಕೆ ಮುಂಚೆ ಪಕ್ಕದಲ್ಲಿ ನೀರಿದೆಯಾ ಅಂತ ನೋಡ್ಕೋಬೇಕಿತ್ತು. ನಂದಿ ಪ್ಲೀಸ್ ನಂದಿ, ಅವನ ಮನೆ ಹತ್ರ ಬಂದರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ನೋಡಿ ಅಶೋಕ್, ಸುಮ್ಮನೆ ನನ್ನ ಮೂಡ್ನ ಹಾಳು ಮಾಡಿಬಿಡಿ. ಎದ್ದು ಹೋಗಿ ನಿಮ್ಮ ಅಣ್ಣನ ಕೇಳಿ. ಅವ್ರು ಭಿಕ್ಷೆ ಕೊಡಲಿಲ್ಲ ಅಂದರೆ ನಿಮ್ಮ ಅಪ್ಪ ಏನು ಕೇಳಿ. ಎಷ್ಟೇ ಆಗಲಿ ದೊಡ್ಡ ಮಿನಿಸ್ಟರ್ ಅಲ್ವಾ? ಆಫ್ಟರ್ ಆಲ್ 4 ಲಕ್ಷ ಅವರೇ ಕೊಡ್ತಾರೆ. ಅಕ್ಕ ಅಕ್ಕ, ಸಾಹೇಬ್ರು ಬಂದವ್ರೆ. ಏನು ಮಾವನ? ಹ್ಞೂ ಅಕ್ಕ. ಸರಿ ನಡಿ, ನಾನು ಬಂದೆ. ಏನಿದು? ಭಯ ದಿಢೀರ್ ಅಂತ ಬಂದ್ಬಿಟ್ಟ. ಫೋನ್ ಏನೋ ಮಾಡಿದ್ರಾ? ಇಲ್ಲ. ರಾಮಣ್ಣನ ಮದುವೆಗಿದ್ವೆ ಫಿಕ್ಸ್ ಆಗೋಯ್ತಾ ಹೇಗೆ? ರೀ, ಮೊದಲೇ ಮಾವ ಬಂದಿರೋ ಟೆನ್ಷನಲ್ಲಿದ್ದೀನಿ, ಅದ್ರಲ್ಲಿ ನೀವು ಬೇರೆ. ಅಯ್ಯಯ್ಯೋ, ವಸೂಲಿ ಚಿನ್ನಪ್ಪ ಏನಾದರೂ ಮನೆಗೆ ಬಂದ್ಬಿಟ್ರೆ? ನಂದೇನು ಹೋಗುತ್ತೆ ಅಂತ ಹೇಳ್ತಿದ್ದೆ. ನಿಮ್ಮನ್ನ ಬನ್ರಿ ಸುಮ್ಮನೆ. ಏನ್ರಿ, ನಾವು ಬರೋ ವಿಚಾರ ಎಲ್ರಿಗೂ ಗೊತ್ತಾಗಂಗೈತೆ, ಮನೆಯವ್ರಿಗೆ ಗೊತ್ತಾಗಿದೆ ತಾನೆ? ಇಲ್ಲ ಸಾಹೇಬ್ರೆ, ಇವ್ರಿಗೆ ಹೆಂಗ ಗೊತ್ತಾಗ್ಬಿಟ್ಟೈತೆ. ಸರಿ, ಎಲ್ಲ ಸಂಜೆ ಸಿಗ್ತೀನಿ ಅಂತ ಹೇಳಿ. ಆಯ್ತು ಸಾಹೇಬ್ರೆ. ನೋಡ್ರಪ್ಪ, ಸಾಹೇಬ್ರು ಯಾವುದೋ ಪರ್ಸನಲ್ ಕೆಲಸ ಮೇಲೆ ಬಂದವ್ರೆ, ನೀವು ಸಂಜೆ ಮೇಲೆ ಬಂದ್ಬಿಡಿ, ಆಯ್ತಾ? ಮಾವ, ಆಶೀರ್ವಾದ ಮಾಡಿ ಮಾವ. ಚೆನ್ನಾಗಿರಮ್ಮ, ಚೆನ್ನಾಗಿರ. ಚೆನ್ನಾಗಿಲ್ಲ ಅಶೋಕ? ಏನ್ ಮಾವ, ದಿಢೀರಂತ ಬಂದಿದ್ದೀರಾ? ಅಂದ್ರೆ ಯಾವಾಗಲೂ ಮುಂಚಿತವಾಗಿ ತಿಳಿಸ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ನಿಜ ಹೇಳಬೇಕು ಅಂದ್ರೆ ನಾನೀಗ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ. ಇವ್ರನ್ನ ಕೇಳಿ. ಶಾತಕ, ನಾನು ಕೊಡ್ತೀನಿ. ಮಾವ ತಗೊಳ್ಳಿ. ಮಾವ, ಯಾವುದಾದ್ರೂ ಕೆಲ್ಸದ ಸಲುವಾಗಿ ಬಂದ್ರಾ? ಹಾಗೇನಿಲ್ಲಮ್ಮ, ಕೆಲಸ ಯಾವಾಗಲೂ ಇದ್ದಿದ್ದೆ. ಈ ಸಲ ಸ್ಪೆಷಲ್ ಆಗಿ ರಾಮನ್ ನೋಡ್ಬೇಕು ಅಂತ ಸಮಯ ಮಾಡ್ಕೊಂಡು ಬಂದಿದ್ದೀನಿ. ರಾಮು ಬಾವ ಅಂದ್ರೆ ನಿಮಗೆ ಎಷ್ಟೊಂದು ಪ್ರೀತಿ ಅಲ್ವಾ ಮಾವ? ಸಾಹೇಬ್ರೆ, ರಾಮಣ್ಣನ ಲಗ್ನದ ಇಸಿಯಾಗಿ ಮಾತಾಡಕ್ಕೆ ಬಂದಿದ್ದೀವ್ರ ಅಲ್ಲೂರ? ಅಲ್ಲ, ಆ ಡಿಪಾರ್ಟ್ಮೆಂಟು ನಮ್ಮ ಸೊಸೆದಲ್ವಾ. ಈ ಮನೆಗೆ ಹಿರಿ ಸೊಸೆ ತೋರೋ ಜವಾಬ್ದಾರಿನ ಆಕಿಗೆ ವಹಿಸಿದ ಮೇಲೆ ನಾನು ಯಾಕೆ ಮತ್ತದ್ರಲ್ಲಿ ತಲೆ ಹಾಕಲಿ? ನಾನಿವತ್ತು ಬಂದಿದ್ದಕ್ಕೆ ಕಾರಣ, ರಾಮ ನನಗೊಂದು ಫೋನ್ ಮಾಡಿ ಒಂದು ಮಾತು ಹೇಳ್ದ. ಹಂಗೆ ಮನ್ಸಿಗೆ ತಾಕ್ಬಿಡ್ತು ಸರ್. ರಾಮಣ್ಣನ? ರಾಮು ಬಾವ ಫೋನ್ ಮಾಡಿದ್ರಾ?
ಹೌದು, ತುಂಬ ಚೆನ್ನಾಗಿ ಹೇಳ್ದ. ಅವನ ಮಾತು ಕೇಳಿದ ಕೂಡಲೇ ಎಲ್ಲ ಕೆಲಸನ ಬಿಸಾಕಿ ಅವನನ್ನು ನೋಡಬೇಕು ಅಂತ ಸೀದಾ ಬಂದ್ಬಿಟ್ಟು. ಬಾವ ಅಂಥದ್ದೇನು ಹೇಳಿದ್ರು ಮಾವ? ರಾಮ ಹೇಳಿದ್ದಿರಲಿ, ಇವತ್ತು ಸಂಜೆ ನಾನು ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಸಂತೋಷ ಪಡುವಂಥದ್ದು. ಸ್ವಲ್ಪನಾದ್ರೂ ತಲೆ ಇದೆಯಾ ಇವ್ರಿಗೆ? ಮಾವ ಏನೋ ಮುಖ್ಯವಾದ ವಿಷಯ ಅಂತ ಹೇಳ್ತಿದ್ದಾರೆ, ಫೋನ್ ತಗೊಂಡು ಹೊರಟೆ ಹೋದ್ರಲ್ಲ. ಛೇ, ದೇವಣ್ಣ ಹೇಳ. ಅಶೋಕಣ್ಣ ಎಲ್ಲಿದ್ಯಣ್ಣ? ಬಿರ್ನೆ ಕಾಸು ತಗೊಂಬ, ಚಿನ್ನಪ್ಪ ನಾನು ಬಿಡ್ತಾ ಇಲ್ಲ. ಬಿಡ್ತಿಲ್ಲ ಅಂದ್ರೆ ನಾನೀಗ ಎಲ್ಲಿಂದ ತಗೊಬರ್ಲಿ? ಅಪ್ಪಯ್ಯ ಬೇರೆ ಬಂದವ್ರೆ, ತಗ್ಲು ಹಾಕೊಂಡ್ರೆ ಹೊಗೆನೆ. ಅಯ್ಯೋ ಹಾಗನ್ಬೇಡ ಕಣನು, ಹೆಂಗಾರ ಅರೇಂಜ್ ಮಾಡಿ ತಗೊಂಬನು. ರದ್ದು ಥರ ಮಾತಾಡಬೇಡ, ಈಗ ನನ್ನ ಕೈಯಲ್ಲಿ ಆಗಕ್ಕಿಲ್ಲ ಕಣ್ಣ. ಅಯ್ಯೋ ಹಾಗನ್ಬೇಡ ಕಣನು, ನೀ ಹೆಂಗಂದ್ರೆ ಚಿನ್ನಪ್ಪ ನನ್ನ ಕೈ ಮುರಿದಾಕ್ಬಿಡ್ತಾನೆ ಕಣನು. ದೇವ ದೇವ ದೇವ, ನಾನು ಹೇಳುದು ಕೇಳು. ಹೆಂಗಾನ ಮೊದಲು ಅವ್ನ ಕಣ್ಣಿ ಬೀಳ್ದೆ ಎಸ್ಕೇಪ್ ಆಗಿಬಿಡು, ನಾನು ಎಸ್ಕೇಪ್ ಆಗಿ ಹೋಯ್ತೀನಿ. ಏನ್ ಎಸ್ಕೇಪ್ ಆಗ್ತೀರಾ? ನೀವೆಲ್ಲೋದ್ರು ಬಿಡಲ್ಲ ನಾನು. ನನಗೇನು ಅರ್ಥ ಆಗಲ್ಲ ಅನ್ಕೊಂಡ್ರ? ನನಗೂ ಕನ್ನಡ ಬರುತ್ತೆ, ನನ್ನ ಪೈಸೆ ಬರ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪನ ಹತ್ರ ವಸೂಲಿ ಮಾಡ್ತೀನಿ, ಅರ್ಥ ಆಯ್ತಾ? ಅಯ್ಯೋ ದಯವಿಟ್ಟು ಕಾಸು ತಗೊಂಬಣ್ಣ, ನಾ ಸತ್ತೆ. ಅಯ್ಯೋ ನಾ ಸತ್ತಲ್ಲಪ್ಪ. ನನಗೆ ಗೊತ್ತಿರೋ ಹಾಗೆ ನನ್ನನ್ನು ಬಿಟ್ಟರೆ ಈ ದೊಡ್ಡ ಮನೆಯಿಂದ ಬೇರೆ ಯಾರು ರಾಜಕೀಯಕ್ಕೆ ಬರೋ ಹಾಗೆ ಕಾಣ್ತಿಲ್ಲ. ಆದರೆ ನಮ್ಮ ಸಕ್ಕರೆ ಫ್ಯಾಕ್ಟ್ರಿ ಡೈರೆಕ್ಟರ್ ಬೋರ್ಡ್ನವರು ಒಂದು ಕೋರಿಕೆ ಇಟ್ಟವ್ರೆ, ನಮ್ಮ ಮನೆಯಿಂದ ಯಾರಾದರೂ ಒಬ್ಬರು ಮೆಂಬರ್ ಆಗೋಕ್ಕೆ ಬೇಕು ಅಂತ. ಅದಕ್ಕೇನಂತೆ ಮಾವ? ನಾನಿದ್ದೀನಲ್ಲ, ನಿಮ್ಮಿಂದ ಮತ್ತು ಅಪ್ಪಯ್ಯನಿಂದ ಅಷ್ಟು ರಾಜಕೀಯನ ಕಲ್ತ್ಕೊಂಡಿದ್ದೀನಿ. ಸಕ್ಕರೆ ಫ್ಯಾಕ್ಟ್ರಿನ ನಿಭಾಯಿಸೋಕೆ ನಾನು ಸಾಕಲ್ವ ಮಾವ? ನಾನು ಹಾಗೆ ಅಂದ್ಕೊಂಡೆ ಕಣಮ್ಮ. ಆದರೆ ನೀನಾದರೂ ಪಾಪ ಎಷ್ಟು ಅಂತ ಮಾಡ್ತೀಯ? ಅದು ಅಲ್ಲದೆ ನಿಮ್ಮ ಮೇಲೆ ಮುಖ್ಯವಾಗಿ ರಾಮನ ಮದುವೆ ಜವಾಬ್ದಾರಿ ಇದೆಯಲ್ಲ. ಆದರೂ ಮಾವ, ದೊಡ್ಡ ಮನೆ ಸೊಸೆಯಾಗಿ ಈ ಮನೆಗೋಸ್ಕರ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ನಾನು ನಿಭಾಯಿಸ್ತೀನಿ ಮಾವ. ಇಲ್ಲ, ಬೇಡ ಬಿಡಮ್ಮ, ಯಾಕೆ ಸುಮ್ಮನೆ ತೊಂದರೆ? ಈ ಜವಾಬ್ದಾರಿನೂ ನಿನಗೆ ವಹಿಸ್ಬಿಟ್ರೆ ನನಗೆ ನೆಮ್ಮದಿನೇ ಇರಲ್ಲ. ನೀನು ಹೇಗೆ ಮಾಡ್ತೀಯೋ ಅಂತ ಚಿಂತೆ ಕಾಡ್ತಾನೆ ಇರ್ತಾನೆ. ಹಾಗಾದರೆ ಇವರನ್ನೇ ಡೈರೆಕ್ಟರ್ ಮಾಡಿಬಿಡೋಣ ಮಾವ. ಸದ್ಯಕ್ಕೆ ಇವ್ರಿಗೆ ಯಾವ ಜವಾಬ್ದಾರಿನೂ ಇಲ್ವಲ್ಲ, ಇದನ್ನು ನಿಭಾಯಿಸಲಿ. ನಾನು ಏನು ಜವಾಬ್ದಾರಿ? ಇಲ್ಲ, ಈ ವಿಷಯನ ಸಂಜೆ ಮಾತಾಡೋಣ. ಇದಕ್ಕೆ ರಾಮನ ಅಭಿಪ್ರಾಯನೂ ಮುಖ್ಯ. ಹೌದು, ಎಲ್ಲಿ ನಮ್ಮ ಪೈಲ್ವಾನ್ ಸಾಹೇಬ್ರು? ಹೊಲಕ್ಕೆ ಹೋಗೋಣ ಸಾಹೇಬ್ರೆ. ಹೌದಾ? ಹಾಗಾದ್ರೆ ನಾನು ಹೊಲಕ್ಕೆ ಹೋಗ್ತೀನಿ. ರಾಜೀವ, ನೀನು ಕೆಲಸಗಳು ನೋಡು. ಮಾವ, ನೀವ್ಯಾಕೆ ಹೊಲದವರೆಗೂ ಹೋಗ್ತೀರಾ? ಬಾವ ಹೇಗಿದ್ರು ಸಂಜೆ ಮನೆಗೆ ಬರ್ತಾರಲ್ಲ, ನಿಮ್ಗೆ ಯಾಕೆ ತೊಂದರೆ? ರಾಮನ್ ನೋಡೋಕೆ ಹೋಗೋದ್ರಲ್ಲಿ ತೊಂದರೆ ಏನಮ್ಮ ಬಂತು? ಸಾಹೇಬ್ರೆ, ಊಟದ ಸಮಯ, ಒಂದೆರಡು ತುತ್ತು ಉಣ್ಕೊಂಡು ಹೋಗ್ಬೋದಲ್ವೇ? ಹಂಗಂತೀರ? ಸರಿ, ತಟ್ಟಂತ ಬಡಿಸ್ಬಿಡಿ. ನಿನ್ನೆಯಿಂದ ಯಾವಾಗ ರಾಮನ್ ನೋಡ್ತೀನೋ ಅನ್ನಂಗೆ ಆಗ್ಬಿಟ್ಟಿದೆ ನನಗೆ. ಅವನು ಯಾವಾಗಲೂ ಹಿಂಗೆ ಮಾತಾಡಿರಲಿಲ್ಲ. ನಾವೆಲ್ರಿಗೂ ಸಮಯ ಕೊಡಬೇಕು ಅಂತಿದ್ದ. ರಾಮ, ತಗ ಈ ಹುಲ್ಲು ಸೇರಿಸಿ ಬೆರಕೆ ಮಾಡು. ಅಣ್ಣ, ನಂಗೆ ಏಟು ಅಂತ ತೊಂದರೆ ಕೊಡ್ತೇನೆ ನೋಡು.
ಅಲ್ಲ ಊರಲ್ಲಿ ಎಲ್ಲರೂ ರಾಸಾಯನಿಕ ಗೊಬ್ಬರ ಹಾಕ್ತಾರೆ, ನೀನಿನ್ನ ಹಳೆ ಕಾಲದವ್ರಂಗೆ ಸಗಣಿ ಹುಲ್ಲು ಅಂತ. ಲವ್ ಸೋಂಬೇರಿ, ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬೆಳೆ ಬತ್ತೈತೆ, ಆದರೆ ಭೂಮಿ ನಾಶನ ಆಗೋಯ್ತೈತೆ. ಆಮ್ಯಾಗ ಮಾಡೋ ದುಡ್ಮ್ಯಾಗ ಬೆಲೆ ಸಿಕ್ಕಕ್ಕಿಲ್ಲ. ಮನ್ಸಾಕ್ಸಿ ಅಂತ ಒಂದು ಇಲ್ವೇನಲ್ಲ, ಇದನ್ನೆಲ್ಲ ಬದಲಾಯಿಸ್ಬೇಕು ನಾವು. ಏಟು ಅಂತ ಬದಲಾಯಿಸೋದು ಏಟು ತೊಂದರೆ. ಏನಿಲ್ಲ ತೊಂದರೆ, ರೈತನ ಕೆಲಸ ಕಾಲ ಇದು. ಒಳ್ಳೆ ಬೆಳೆ ಬೇಕು ಅಂದರೆ ಸಮಯ ಕೊಡಬೇಕು. ಅಯ್ಯಯ್ಯೋ, ನೀ ಸಮಯ ಕೊಟ್ಟಿದ್ದು ನಾನು ನೋಡಿವನಲ್ಲ, ನಾನು ಇದ್ದೇ ಕೆಡಿಸಿ ಸಮಯ ಕೊಟ್ಟಲ್ಲ. ಲವ್ ಪೆದ್ದ ಕಣ್ಲ ನೀನು, ನಿನಗೆ ನನ್ನ ಮೇಲೆ ಅಕ್ರನೇ ಇಲ್ಲ. ಆ ಬಾಬು ಅವನ ಹೆಂಡ್ತಿಗೆ ಸಮಯ ಕೊಟ್ಟಿದ್ದಕ್ಕೆ ಅವನಿಗೆ ಕೇಸರಿ ಬಾತ್ ಸಿಕ್ಕೈತೆ ಗೊತ್ತಾ? ಆದರೆ ನಾನು ನೀನು ಹೆಂಡ್ತಿ ಅಲ್ವಲ್ಲ. ಒಂದು ಕೆಲಸ ಮಾಡೋ ರಾಮಣ್ಣ, ಬಿರ್ನೆ ನೀನು ಒಂದು ಲಗ್ನ ಮಾಡ್ಕೊಂಬಿಡು, ಆಮ್ಯಾಕೆ ನೀನು ಹೆಂಡ್ತಿಗೆ ನೀ ಏಟ್ ಬೇಕಾದ್ರೆ ಸಮಯ ಕೊಡು, ದಿವಸ ಕೇಸರಿ ಬಾತ್ ತಿನ್ನು. ನಿಂಗೆ ತಮಾಷೆಕಂತ ಹೋಗು, ಏನಾರ ಮಾಡ್ಕೊ. ಅಲ್ಲ ರಾಮಣ್ಣ, ಈ ಸಮಯ ಕೊಡೋ ಉಚಿತನ ನಿನ್ನ ತಲೆ ತುಂಬಿದವ್ರು ಯಾರು? ಅದು ನಿಂಗೆ ಯಾಕ್ಲಾ? ನೀನು ಸುಮ್ಕೆ ನನ್ನ ತವಿಂದ ಸಮಯ ತಕೋ ಅಷ್ಟೇ. ಸರಿ ನಡಿ, ಹಂಗಾರೆ ಇವತ್ತು ಸಾಯಂಕಾಲ ಪಿಕ್ಚರ್ಗೆ ಹೋಗುಮ. ನಿಮಗೆ ಸ್ಕೂಲ್ ಮುಗಿದ್ಮೇಲೆ ಸಮಯ ಕೊಡ್ಲಾ? ನಡೆಯುತ್ತಾ? ಸಾಯಂಕಾಲನಾ? ಬೇಡ ಬೇಡ, ಈಗ ತಾನೇ ಸಮಯ ಕೊಡ್ತೀನಿ ಅಂದಲ್ಲ ರಾಮಣ್ಣ. ಹಾಂ ಹೌದು, ಆದರೂ ಸಾಯಂಕಾಲಕ್ಕೆ ತಾಲಿ ಮಾಡುವಂತೆ. ನೋಡುಮ ನಿನ್ ತಾಕತ್ ಏಟೈತೆ, ರಾತ್ರಿ ಗಂಟ ನಿನ್ನ ಮೈ ತಡ್ಕತದ ಅಂತ. ಹೌದು ಕಲ, ಆದರೆ ಇವತ್ತು ಸಾಯಂಕಾಲ ಉಸ್ತಾದ್ ಕರೆದವ್ರೆ. ಅದೇ ಯೋಚನೆ, ಎಲ್ರ ಕಣ್ಣು ಈ ಸಾಯಂಕಾಲದ ಮೇಲೆ ಯಾಕೆ ಬಿದ್ದೈತಿ ಅಂತ. ಅಂದರೆ ಮೊದಲೇ ಇನ್ಯಾರಿಗಾನ ಸಮಯ ಕೊಟ್ಬಿಟ್ಟ? ಯಾರು? ಲೈ ನಿಂಗೆ ಯಾಕ್ಲಾ, ಸುಮ್ಕೆ ಕ್ಯಾಮೆ ನೋಡು. ಅಣ್ಣ ಪ್ಲೀಸ್ ನನ್ನೂ ನಿನ್ನ ಕೂಟ ಕರ್ಕೊಂಡೋಗು. ಏಯ್ ಸುಮ್ಕೆ ಸಗಣಿ ಎತ್ತಲೋ ಅಣ್ಣ ಪ್ಲೀಸ್. ಹೋಗ ಕಡೆ ಹೋಗ. ಬರ್ಬೋದಾ ಮೇಡಮ್? ಬನ್ನಿ. ಯಾಕ್ರೋ ಊಟ ಮಾಡಲ್ವಾ ನೀವು? ಊಟನಾ? ನಿನ್ನೆ ಸಾಯಂಕಾಲದಿಂದ ಒಂದೇ ಸಮ ತಿಂತಿದ್ದೀವಿ ಮೇಡಮ್. ತಕೊಳ್ಳಿ ಮೇಡಮ್, ನಿಮ್ಮ ಊಟದ ಜೊತೆ ನಮ್ಮ ಗೋಪಾಲನ ಅಂಗಡಿ ತಿಂಡಿ ತಿನ್ನಿ. ಏನಿದು ಇಷ್ಟೊಂದ? ಯಪ್ಪ, ಸ್ಕೂಲಲ್ಲಿ ಕುತ್ಕೊಂಡು ನೀವು ಇದೇನ ಮಾಡೋದು? ಇಷ್ಟೊಂದು ತಗೊಳಕ್ಕೆ ಎಲ್ಲಿಂದ ಬಂತು ದುಡ್ಡು? ಮೇಡಮ್, ನನ್ನ ಸ್ಕೂಲಿಂದ ಹೋದ್ಮ್ಯಾಕೆ ಟಕಟ್ಟಿ ಅಂಗಡಿ ಮುಂದೆ ರಾಮಣ್ಣ ಸಿಕ್ಟ್ರು. ಅವರೇ ಇದೆಲ್ಲ ಕೊಡ್ಸಿದ್ದು. ಹೌದು ಮೇಡಮ್, ಕೊಡ್ಸು ಅಂತ ಎಷ್ಟು ಕೇಳಿದ್ರು ಕೊಡ್ಸಕ್ಕಿಲ್ಲ ಅಂತಾನೆ. ನೆನ್ನೆ ಅದೇನು ಒಳ್ಳೆ ಬುದ್ಧಿ ಬತ್ತೋ, ಕೇಳ್ತಾ ಎಲ್ಲ ಕೊಡ್ಸ್ಬಿಟ್ಟ. ರಾಮಣ್ಣವ್, ನೀವು ಹೇಳ್ದಂಗೆ 4 ಗಂಟೆನೇ ಅಂಗಡಿನ ಕ್ಲೀನ್ ಮಾಡಿ ಮಡಗಿವ್ನಿ. ಹೆಂಗೈತೆ? ತಕೊಳ್ಳಿ ಮೇಡಮ್. ಸರಿ, ನೀವು ಹೊರಡಿ. ಏನಾಯ್ತು? ಏನೂ ಇಲ್ಲ.